ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವು ಸಾಲ್ವ್ ಮಾಡೋಣ. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಸೊ ಇನ್ನಿತರ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಇದು ಉಪಯುಕ್ತ ಆಗುತ್ತೆ. ಸೊ ಬೇಸ್ಡ್ ಆನ್ ಪ್ರಿವಿಯಸ್ ಇಯರ್ KEA ಈ ಒಂದು ಕ್ವಶನ್ ಪೇಪರ್ ಏನದಲ್ಲ, ಸೊ ಆ ಒಂದು KEA ಬೇಸ್ಡ್ ಮೇಲೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀನಿ. ಈಗ ಆಲ್ರೆಡಿ 1ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಈಗ ಪಾರ್ಟ್ 1ಅಲ್ಲಿ ಚರ್ಚೆ ಮಾಡಿದ್ವಿ. ಇನ್ನೂ ಯಾರು ಅದನ್ನು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ವಿಶ್ವಸಂಸ್ಥೆಯ ಅಂದರೆ ಯುನೈಟೆಡ್ ನೇಷನ್ ಆಡಳಿತ ಭಾಷೆಗಳಲ್ಲಿ ಒಂದಲ್ಲದ ಭಾಷೆ ಯಾವುದು? ಸೊ ಇಲ್ಲಿ ಆಪ್ಷನಲ್ಲಿ ಜರ್ಮನ್, ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಮತ್ತು ಚೈನೀಸ್. ಓಕೆ, ಸೊ ಈ 4 ಭಾಷೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ 4 ಭಾಷೆಗಳಲ್ಲಿ ಯಾವುದು ಈ UN ಈ ಒಂದು ವಿಶ್ವಸಂಸ್ಥೆಯ ಭಾಷೆಯಲ್ಲ? ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ UN ದಟ್ ಈಸ್ ಯುನೈಟೆಡ್ ನೇಷನ್, ಇದರ ಒಂದು ಅಧಿಕೃತ ಭಾಷೆಗಳು ಎಷ್ಟದವ? 6 ಅಧಿಕೃತ ಭಾಷೆಗಳು. ಒಂದೇದು ಯಾವುದು? ಅರೇಬಿಕ್ ಅದ. ನೆಕ್ಸ್ಟ್ ಚೈನೀಸ್ ಅದ, ಆಮೇಲೆ ಥರ್ಡ್ ಒನ್ ಇಂಗ್ಲೀಷ್ ಅಂತೂ ಇದ್ದೇ ಅದ. ಆಮೇಲೆ ಫ್ರೆಂಚ್ ಬರುತ್ತಾ, ನೆಕ್ಸ್ಟ್ ರಷ್ಯನ್, 5ನೇ ನಂಬರ ರಷ್ಯನ್ ಬರುತ್ತೆ. ಆಮೇಲೆ ಲಾಸ್ಟ್ ಕೊನೆಯದಾಗಿ ಸ್ಪ್ಯಾನಿಷ್. ಓಕೆ, ಸೊ ಈಗ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಯಾವುದು ಆಗಂಗಿಲ್ಲ? ಸ್ಪ್ಯಾನಿಷ್ ಅದ, ಅರೇಬಿಕ್ ಅದ, ಚೈನೀಸ್ ಅದ. ಸೊ ಈಗ ಇಲ್ಲಿ ಜರ್ಮನ್ ಈ ಒಂದು ಅಧಿಕೃತ ಭಾಷೆಯಲ್ಲಿ ಬರೋದಿಲ್ಲ. ಓಕೆ, ಅರೇಬಿಕ್, ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್. ನೆನ್ಪಿಟ್ಕೋರಿ, ಏಷ್ಯಾ ಖಂಡದಿಂದ ಅರೇಬಿಕ್ ಒಂದು ಬರುತ್ತೆ, ಚೈನೀಸ್ ಒಂದು ಬರುತ್ತೆ, ಆಮೇಲೆ ರಷ್ಯನ್ ಒಂದು ಬರುತ್ತೆ. ಅರೇಬಿಕ್, ಚೈನೀಸ್, ರಷ್ಯನ್ ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಯುರೋಪ್ ಖಂಡದಿಂದ ಅಂದರೆ ಸ್ಪ್ಯಾನಿಷ್ ಇದೆಲ್ಲ ಕಡೆ ಅದ. ಆಮೇಲೆ ಫ್ರೆಂಚ್, ಸ್ಪೇನ ಫ್ರೆಂಚ್, ಇದು ಫ್ರಾನ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಂಗ್ಲೀಷು, ವೆದರ್ ಇಟ್ ಈಸ್ ಎ US ಇಂಗ್ಲೀಷ್ ಆರ್ ಬ್ರಿಟಿಷ್ ಇಂಗ್ಲೀಷ್. ಓಕೆ, ಸೊ ಇಷ್ಟು ಲ್ಯಾಂಗ್ವೇಜ್ಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುವ ದಿನಾಂಕ? ಪರಿಸರ ಜಾಗೃತಿಗಾಗಿ ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಕಾರ್ಬೆಟ್ ಅಥವಾ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸೊ ಈ ಒಂದು ಜಿಮ್ ಕಾರ್ಬೆಟ್ ಇದು ಭಾರತದ ಅತ್ಯಂತ ಹಳೆಯ ಒಂದು ರಾಷ್ಟ್ರೀಯ ಉದ್ಯಾನವಾಗಿದ್ದು ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಸೂಯೇಜ್ ಕಾಲುವೆ ಯಾವ 2 ಸಮುದ್ರಗಳನ್ನು ಸಂಪರ್ಕಿಸುತ್ತದೆ? ಸೊ ಸೂಯೇಜ್ ಕಾಲುವೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ಇದು ಒಂದು ಏನಪ್ಪ, ಈಗ ಒಂದು ಲಾಸ್ಟ್ 1 ಇಯರಲ್ಲಿ, ಅದಕ್ಕಿಂತ ಮುಂಚೆ ಒಂದು ಹಡಗು ಅಲ್ಲಿ ಏನಾಗಿತ್ತು, ಸ್ಟಕ್ಕಾಗಿ ನಿಂತಿತ್ತು. ಒಂದು ಈ ಪ್ರಚಲಿತ ಘಟನೆಯಲ್ಲಿ ನೀವು ಕೇಳಿರ್ಬೋದು, ಇಲ್ಲ ಅಂದ್ರೂ ಹೇಳ್ತೀನಿ ನೋಡಿ. ಈ ಸೂಯೇಜ್ ಕಾಲುವೆಯು ಏಷ್ಯಾ ಮತ್ತು ಆಫ್ರಿಕಾವನ್ನು ಇದು ಬೇರ್ಪಡಿಸ್ತದೆ ಮತ್ತು ಇದು ಬೇರ್ಪಡಿಸುತ್ತಾ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಜೋಡಿಸುತ್ತದೆ. ಈಗ ಇದು ಆಫ್ರಿಕಾದ, ಇದು ಆಫ್ರಿಕಾದ, ಆಮೇಲೆ ಇದು ಗಲ್ಫ್ ಕಂಟ್ರೀಸು, ಆಮೇಲೆ ಅದೇ ರೀತಿ ಇಲ್ಲಿ ನೋಡಿ ಈ ಥರ ಇದು ಇಂಡಿಯಾ. ಓಕೆ, ಇದೆಲ್ಲ ಏಷ್ಯಾ ಬರುತ್ತೆ. ಇಲ್ಲಿ ಮೇಲೆ ಯುರೋಪು, ಇಲ್ಲಿ ಉತ್ತರ ಅಮೇರಿಕಾ, ಓಕೆ, ಆಮೇಲೆ ದಕ್ಷಿಣ ಅಮೇರಿಕಾ ಬರುತ್ತೆ. ಓಕೆ, ರಫ್ ಆಗಿ ತೆಗಿತಾ ಇದ್ದೀನಿ. ಸೊ ಇಲ್ಲಿ ಏನದಲ್ಲ, ಇದು ಮೆಡಿಟೇರಿಯನ್ ಸಮುದ್ರ ಬರುತ್ತೆ. ಇಲ್ಲಿ ಮೆಡಿಟೇರಿಯನ್ ಬರುತ್ತಾ. ನೆಕ್ಸ್ಟ್
ಈ ಒಂದು ಸ್ಪಾಟ್ ಅದಲ್ಲ, ಇಲ್ಲಿ ಸ್ಮಾಲ್ ಸ್ಪಾಟ್ ಬರುತ್ತೆ. ಇದು ಏನಾಗ್ತದೆ, ಅಲ್ಲಿ ಸೂಯೆಜ್ ಕಾಲುವೆ ಬರ್ತದೆ. ಸೊ ಇಲ್ಲಿ ಮೇಲೆ ಮೆಡಿಟೇರಿಯನ್ ಸಮುದ್ರ, ಕೆಳಗಡೆ ಕೆಂಪು ಸಮುದ್ರ ಬರ್ತದೆ. ಸೊ ಈ ಸಮುದ್ರಗಳನ್ನು ಇದು ಜೋಡಿಸ್ತದೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ. ಜಪಾನ್ ದೇಶದ ಪ್ರಸ್ತುತ ನಾಣ್ಯ ಯಾವುದು? ಅಂದರೆ ಕರೆನ್ಸಿ ಕೇಳಿದ್ದಾರೆ. ಸೊ ಜಪಾನ್ನ ಅಧಿಕೃತ ಹಣದ ಒಂದು ರೂಪ ಯಾವುದಪ್ಪ ಅಂದರೆ ಎನ್ ಆಗತ್ತೆ. ಎನ್. ಇದು ಯುವಾನ್ ಇದು ಯಾವುದು? ಚೀನಾದು. ಓಕೆ, ನೆಕ್ಸ್ಟ್ ರಕ್ತದ ಹೆಪ್ಪುಗಟ್ಟುವಿಕೆಗೆ ನೆರವಾಗುವ ವಿಟಮಿನ್ ಯಾವುದು? ಅಂದರೆ ಬ್ಲಡ್ ಕ್ಲಾಟಿಂಗ್ಗೆ ವಿಟಮಿನ್ ಕೆ ಇದು ಪ್ರೋಥ್ರಾಂಬಿನ್ ಉತ್ಪಾದನೆಗೆ ಸಹಕರಿಸಿ ರಕ್ತ ಹೆಪ್ಪುಗಟ್ಟಲು ನೆರವಾಗ್ತದೆ. ಏನಪ್ಪ? ಪ್ರೋಥ್ರಾಂಬಿನ್ ಏನಾಗ್ತದೆ? ಇದರ ಒಂದು ಉತ್ಪಾದನೆಗೆ ಇದು ವಿಟಮಿನ್ ಕೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಇದು ರಕ್ತ ಹೆಪ್ಪುಗಟ್ಟಲು ನೆರವಾಗ್ತದೆ. ನೆಕ್ಸ್ಟ್, ಮಾನವನ ರಕ್ತದ pH ಮೌಲ್ಯ ಎಷ್ಟು? pH ಮೌಲ್ಯ 7.4. ಸೊ ಮಾನವನ ರಕ್ತ pH ಮೌಲ್ಯ 7.4 ಆಯಿತು. ಬಟ್ ನಾಳೆ ಕ್ವಶನಲ್ಲಿ ಏನು ಕೇಳ್ಬೋದು? ಮಾನವನ ರಕ್ತವು ಎಸಿಡಿಕ್ ಇದೆಯೋ ಅಥವಾ ಬೇಸಿಕ್ ಇದೆಯೋ ಅಥವಾ ಅಲ್ಕಲೈನ್ ಇದೆಯೋ ಅಥವಾ ನ್ಯೂಟ್ರಲ್ ಇದೆಯೋ ಅಂತ ಕೇಳ್ತಾರೆ. ಆವಾಗ ನಮಗೇನು ಗೊತ್ತಿರಬೇಕಿದು? ಸ್ಲೈಟ್ಲಿ ಏನಪ್ಪ? ಅಲ್ಕಲೈನ್. ಸ್ಲೈಟ್ಲಿ ಅಲ್ಕಲೈನ್ ಅಂದರೆ ಏನು? ಇದು ಅಲ್ಕಲೈನ್ ಅಂದರೆ ಪ್ರತ್ಯಾಮ್ಲೀಯ. ಸ್ಲೈಟ್ಲಿ ಬೇಸಿಕ್. ಓಕೆ, ನೋಡಿ 0 to 7 ಇದು ಎಸಿಡಿಕ್ಕು, 7 to 14 ಇದು ಬೇಸಿಕ್ಕು. ಸೊ ಇದು ಬೇಸಿಕ್ಕಲ್ಲಿ ಬೀಳ್ತದೆ ಯಾವುದು? 7.4. ಅದಕ್ಕೆ ಸ್ಲೈಟ್ಲಿ ಬೇಸಿಕ್ ಆರ್ ಸ್ಲೈಟ್ಲಿ ಅಲ್ಕಲೈನ್. ಸೊ ನಾರ್ಮಲಾಗಿ 7.35 to 7.45 ಇರುತ್ತೆ. ತಾಪಮಾನ ಹೆಚ್ಚಾದಾಗ ಶಬ್ದದ ವೇಗ ಏನಾಗ್ತದೆ? ತಾಪಮಾನ ಹೆಚ್ಚಾದಂತೆ ಕಣಗಳ ಚಲನಶೀಲತೆ ಈಗ ಕಣಗಳು ಹೀಗದಾವ. ಈ ಕಣಗಳಿಗೆ ಏನಾಗ್ತೈತಿ? ಇಲ್ಲಿ ತಾಪಮಾನ ಒಂದು ಲೆಟ್ಸ್ ಎಕ್ಸಾಂಪಲ್ ಒಂದು ಈಗ ಇಲ್ಲಿ ತಾಪಮಾನ ಇದು ಬಿಟ್ರಪ್ಪ, ಒಂದು ಅಗ್ನಿ ಫೈರನ್ನು ಬಿಟ್ರೆ ಅಂತ ತಿಳ್ಕೊರಿ. ಇಲ್ಲಿದ್ದು ಈ ಮಾಲಿಕ್ಯೂಲ್ಸ್ ಈ ಒಂದು ಕಣಗಳು ಏನು ಮಾಡ್ತವೆ? ಆ ಕಡೆ ಈ ಕಡೆ ಚಲಿಸ್ತವ. ಅದಕ್ಕೆ ಅದರ ಒಂದು ಚಲನಶೀಲತೆ ಹೆಚ್ಚಾಗ್ತದೆ. ಅದರ ಒಂದು ಪ್ರಸರಣ ವೇಗ ಹೆಚ್ಚಾಗ್ತದೆ. ನೆಕ್ಸ್ಟ್, ಸೂರ್ಯನ ಬೆಳಕಿನ ವಿಘಟನೆಗೆ ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಪ್ರಕೃತಿಯಲ್ಲಿನ ಅತ್ಯುತ್ತಮ ಉದಾಹರಣೆ ಯಾವುದು? ನೋಡಿ, ಬೆಳಕಿನ ವಿಘಟನೆ ಅಂದರೆ ಅದರ ಒಂದು ಡಿಸ್ಪರ್ಷನ್. ನೀರು ಹನಿಗಳ ಮೂಲಕ ಬೆಳಕು ಹಾದು ಹೋಗುವಾಗ ವಕ್ರೀಭವನ ಮತ್ತು ವಿಘಟನೆಯಾಗಿ ಕಾಮನಬಿಲ್ಲು ಉಂಟಾಗ್ತದೆ. ಓಕೆ, ಈಗ ಲೆಟ್ಸ್ ಎಕ್ಸಾಂಪಲ್ ಒಂದು ಪ್ರಿಸಮನ್ನು ಇಟ್ಟರೆ ಅಂದರೆ ಇಲ್ಲಿ ಒಂದು ವೈಟ್ ಲೈಟ್ ಬಿಟ್ಟರೆ ಅಂದ್ರೆ ಅದು 7 ಬಣ್ಣಗಳಾಗಿ ವಿಘಟನೆ ಆಗ್ತದೆ. ಅದರ ಒಂದು ಬಣ್ಣಗಳು ಯಾವಪ್ಪ? VIBGYOR ಫೈಬಿಗರ್. ಈ ಒಂದು ಫಾರ್ಮಿಟೇ ಇರಬೇಕು. ಮೇಲೆ ವಿ ಸ್ಟಾರ್ಟ್ ಆಗ್ತದೆ, ವೈಲೆಟು, ಲಾಸ್ಟ್ ರೆಡ್. ಓಕೆ, ಬಟ್ಟೆ ಒಗೆಯುವ ಯಂತ್ರವು ವಾಷಿಂಗ್ ಮಷಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಸೊ ಇದು ವಾಷಿಂಗ್ ಮಷಿನ್ ಇದು ಕೇಂದ್ರ ತ್ಯಾಗ ಬಲ ಅಂದರೆ ನಾವು ಇಂಗ್ಲೀಷಲ್ಲಿ ಏನಂತೀವಿ? ಸೆಂಟ್ರಿಫ್ಯೂಗಲ್ ಫೋರ್ಸ್. ಈ ಒಂದು ತತ್ವದ ಮೇಲೆ ಕೆಲಸ ಮಾಡ್ತದೆ. ಆಮ್ಲ ಮಳೆಗೆ ಪ್ರಮುಖವಾಗಿ ಕಾರಣವಾಗುವ ಅನಿಲಗಳು ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್. ಇವು ವಾತಾವರಣದ ನೀರಿನೊಂದಿಗೆ ಸೇರಿ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳನ್ನು ಉಂಟು ಮಾಡ್ತದೆ.
ಕೃತಕ ಮಳೆಯನ್ನು ಅಂದರೆ ಕ್ಲೌಡ್ ಸೀಡಿಂಗ್ ಇದನ್ನು ಸುರಿಸಲು ಬಳಸುವ ರಾಸಾಯನಿಕ ವಸ್ತು ಯಾವುದು? ಅಂದರೆ ಆರ್ಟಿಫಿಷಿಯಲ್ ರೇನ್ ಮಾಡ್ತೀವಲ್ಲ, ಸೊ ಇದರ ಒಂದು ಮೋಡ ಬಿತ್ತನೆಗೆ ಸಿಲ್ವರ್ ಅಯೋಡೈಡ್ ಈ ಕಣಗಳನ್ನು ಪ್ರಮುಖವಾಗಿ ಬಳಸಲಾಗ್ತದೆ. ನೆಕ್ಸ್ಟ್, ಧಾತುವೊಂದರ ಪರಮಾಣು ಸಂಖ್ಯೆಯು, ನೋಡಿ ಧಾತು ಅಂದರೆ ಒಂದು ಮೆಟಲು, ಅದರ ಒಂದು ಅಟೋಮಿಕ್ ನಂಬರ್ ಯಾವುದಕ್ಕೆ ಸಮನಾಗಿರ್ತದೆ? ನೋಡಿ ಒಂದು ಪರಮಾಣುವಿನ, ಈಗ ಒಂದು ಪರಮಾಣುವಿನ ಅದರಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸಲ್ಲೇ ಇರುವ ಪ್ರೋಟಾನ್ಗಳ ಸಂಖ್ಯೆ, ನೋಡಿ ಇವೆಲ್ಲ ಏನದಲ್ಲ, ಈ ಪ್ರೋಟಾನ್ಗಳ ಸಂಖ್ಯೆ ಒಟ್ಟು ಸಂಖ್ಯೆಯನ್ನು ಅದರ ಒಂದು ಪರಮಾಣು ಸಂಖ್ಯೆ ಅಂತ ಅಂತೀವಿ. ದಟ್ ಈಸ್ ಜೆಡ್. ಅಟೋಮಿಕ್ ನಂಬರ್ ಈಸ್ ಇಂಡಿಕೇಟೆಡ್ ಬೈ ಜೆಡ್. ಸೊ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಅಷ್ಟೇ. ನೆಕ್ಸ್ಟ್, ಆವರ್ತಕ ಕೋಷ್ಟಕದಲ್ಲಿ, ದಟ್ ಈಸ್ ಪೀರಿಯಡಿಕ್ ಟೇಬಲ್, ಅತಿ ಹಗುರವಾದ ಲೋಹ ಯಾವುದು? ದಟ್ ಈಸ್ ಲಿಥಿಯಂ. ಇದು ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವ ಅತಿ ಹಗುರವಾದ ಲೋಹ. ಹಿಲಿಯಂ, ಲಿಥಿಯಂ, ಓಕೆ, ಕೇಳಿರ್ಬೋದು ನೀವು. ನೆಕ್ಸ್ಟ್, ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸುವ ಇಂಗಾಲದ ರೂಪಾಂತರ ಯಾವುದು? ನೋಡಿ ಈಗ ನಾರ್ಮಲಾಗಿ ನಾವು ಪೆನ್ಸಿಲನ್ನು ಒಂದು ಯೂಸ್ ಮಾಡ್ತೀವಿ, ಓಕೆ. ಸೊ ಈ ಪೆನ್ಸಿಲಲ್ಲಿ ಬ್ಲ್ಯಾಕ್ ಆದಂಥದ್ದೊಂದು ಇರ್ತದೆ, ಬ್ಲ್ಯಾಕ್. ಸೊ ಅದು ನಾರ್ಮಲಾಗಿ ನಾವು ಏನಂತ ತಿಳ್ಕೊತೀವಿ, ಸೀಸ್. ನಾರ್ಮಲಾಗಿ ನಾವು ಸೀಸ್ ಅಂತ ಕರಿತೀವಿ, ಬಟ್ ಅದರಲ್ಲಿ ಸೀಸ್ ಇದೆ, ಲೆಡ್ ಇದೆ, ಲೆಡ್ ಪೆನ್ ಅಂತ ಅಂತೀವಲ್ಲ. ಸೊ ಅದು ಏನಾದ ಇರುತ್ತೆ, ಗ್ರಾಫೈಟ್ ಇರುತ್ತೆ. ಗ್ರಾಫೈಟ್ ಮೆದುವಾಗಿದ್ದು ಕಾಗದದ ಮೇಲೆ ಗುರುತು ಮೂಡಿಸುವುದರಿಂದ ಈ ಪೆನ್ಸಿಲ್ ಲೀಡ್ಗೆ ಬಳಸಲಾಗ್ತದೆ. ಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ, ದಟ್ ಈಸ್ ಪವರ್ ಹೌಸ್ ಆಫ್ ಸೆಲ್ ಎಂದು ಯಾವುದನ್ನು ಕರೆಯುತ್ತೀವಿ? ಮೈಟೋಕಾಂಡ್ರಿಯಾ. ಇದು ಎ ಟಿ ಪಿ ರೂಪದಲ್ಲೇ ಶಕ್ತಿಯನ್ನು ಉತ್ಪಾದಿಸುವುದರಿಂದ ಈ ಹೆಸರು ಬಂದಿದೆ. ಎ ಟಿ ಪಿ ಅಂದ್ರೇನು? ಅಡೆನೋಸಿನ್ ಟ್ರೈಫಾಸ್ಫೇಟ್. ಅಡೆನೋಸಿನ್ ಟ್ರೈಫಾಸ್ಫೇಟ್. ನೆಕ್ಸ್ಟ್, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಯುವ ಸ್ಥಳ ಯಾವುದು? ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ನಲ್ಲಿರುವ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿ ಆಹಾರ ತಯಾರಿಸುತ್ತದೆ. ಅದಕ್ಕೆ ನಾವು ಕನ್ನಡದಲ್ಲಿ ಪತ್ರ ಹರಿತ್ತು ಅಂತ ಅಂತೀವಿ. ನೆಕ್ಸ್ಟ್, ಮನುಷ್ಯನಲ್ಲಿ ಮೂಲ ವಂಶವಾಹಿ ಮಾಹಿತಿಯನ್ನು ಹೊತ್ತೊಯ್ಯುವ ರಾಸಾಯನಿಕ ಯಾವುದಪ್ಪ? ದಟ್ ಈಸ್ DNA. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. ಇದು DNA ಜೀವಿಯ ಒಂದು ಆನುವಂಶಿಕ ಗುಣಲಕ್ಷಣಗಳನ್ನು, ಅದರ ಒಂದು ಸಂಕೇತವನ್ನು ಒಳಗೊಂಡಿರ್ತದೆ. ಆ್ಯಂಟಿಬಯೋಟಿಕ್ಸ್ಗಳು ಯಾವ ಸೂಕ್ಷ್ಮಜೀವಿಗಳ ವಿರುದ್ಧ ಕೆಲಸ ಮಾಡುತ್ತವೆ? ಈಗ ನಾರ್ಮಲಾಗಿ ಈ ಒಂದು ಮೆಡಿಕಲಲ್ಲಿ ಡಾಕ್ಟರ್ಗಳು ಈ ಆ್ಯಂಟಿಬಯೋಟಿಕ್ ಔಷಧಗಳನ್ನು ನೀಡ್ತಾ ಇರ್ತಾರೆ. ಅದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಅದನ್ನು ನಾಶಪಡಿಸ್ತದೆ. ದಟ್ ಈಸ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್, ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ವಿಧಿಸುವ ಸಂವಿಧಾನದ ವಿಧಿ ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ, ದಟ್ ಈಸ್ 360. 352ನೇದ್ದು ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಓಕೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ಹಣಕಾಸು. ಆಮೇಲೆ ನೆಕ್ಸ್ಟ್ ಇದ್ಯಾವುದು? 356, ಇದು ರಾಷ್ಟ್ರಪತಿ ಆಡಳಿತ, ಓಕೆ. ನೆಕ್ಸ್ಟ್ 368ನೇದು ಏನು ಹೇಳ್ತದೆ? ಅದು ಸಂವಿಧಾನದ ತಿದ್ದುಪಡಿ. ನೆಕ್ಸ್ಟ್, ಭಾರತದ ಮೊದಲ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಆಫ್ ಲೋಕಸಭಾ ಮೊಟ್ಟ ಮೊದಲು ಯಾರು? ದಟ್ ಈಸ್ G.V. ಮಾವಲಂಕರ್.
ಜಿ ವಿ ಮಾವಲಂಕರ್ ಅಥವಾ ಗಣೇಶ್ ವಾಸುದೇವ್ ಮಾವಲಂಕರ್ ಅವರು ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್. ನೆಕ್ಸ್ಟ್, ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಜ್ಯಸಭಾ ಅಧ್ಯಕ್ಷರು ಪದನಿಮಿತ್ತ ಅಧ್ಯಕ್ಷರು, ಇವರು ಉಪರಾಷ್ಟ್ರಪತಿ ಇರ್ತಾರೆ. ಎಕ್ಸ್ ಆಫೀಸೋ ಚೇರ್ಮನ್ ಅಂತ ಅಂತೀವಿ ನಾವು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಅದು ನ್ಯಾಯಾಂಗ, ಮೇನ್ಲಿ ಯಾವುದಪ್ಪ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು. ಅಂದರೆ ರಿಟ್ಗಳನ್ನು ನಾವು ಹೊರಡಿಸ್ಬೋದು. ಸುಪ್ರೀಂ ಕೋರ್ಟಲ್ಲಿ 32ನೇ ವಿಧಿಯ ಪ್ರಕಾರ ನಾವು ರಿಟ್ಗಳನ್ನು ಹೊರಡಿಸ್ತೀವಿ. ಆಮೇಲೆ ಹೈಕೋರ್ಟಲ್ಲಿ 216 216ನೇ ವಿಧಿ ಅನ್ವಯ ಇಲ್ಲಿ ಕೂಡ ರಿಟ್ಗಳನ್ನು ಏನಪ್ಪ ಹೊರಡಿಸ್ತೀವಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಮಾನ್ಯತೆ ನೀಡಿದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ, ಅದು 1992ರಲ್ಲಿ. ಇದು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕಲ್ಪಿಸಿತು. ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಮತದಾರರ ದಿನ ಜನವರಿ 25. ಯಾಕೆ? ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನಾಂಕ ಜನವರಿ 25, 1950ರಂದು. ಅದಕ್ಕೆ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಥವಾ ವೋಟರ್ಸ್ ಡೇ. ನೆಕ್ಸ್ಟ್, ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಅದು ರಾಷ್ಟ್ರಪತಿಯವರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಇವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಆಮೇಲೆ ಭಾರತದಲ್ಲಿ ಹಣಕಾಸು ಆಯೋಗವನ್ನು ಅಥವಾ ಫೈನಾನ್ಸ್ ಕಮಿಷನನ್ನು ಎಷ್ಟು ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ? 280 ವಿಧಿಯ ಪ್ರಕಾರ 5 ವರ್ಷಗಳಿಗೊಮ್ಮೆ ಏನಪ್ಪ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಯೋಜನಾ ಆಯೋಗದ ಜಾಗದಲ್ಲಿ ನೀತಿ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಅದು ಜನವರಿ 1, 2015. ಭಾರತದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಕೆ.ಸಿ. ನಿಯೋಗಿ. ಮೊದಲ ಒಂದು ಹಣಕಾಸು ಆಯೋಗ ಯಾವಾಗಪ್ಪ? 1951. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಭಿವೃದ್ಧಿಪಡಿಸಿದ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಯಾರು? ಮೆಹಬೂಬ್ ಉಲ್ಲಕ್. ಇವರ ಜೊತೆ ಅಮರ್ತ್ಯ ಸೇನ್ ಕೂಡ ಇದ್ದರು, ಬಟ್ ಒಂದು ಇಲ್ಲಿ ಪಾಕಿಸ್ತಾನದ ಕೇಳಿದ್ದಾರೆ. ಸೊ ಇಲ್ಲಿ ಮೆಹಬೂಬ್ ಉಲ್ಲಕ್ ಅವರು ಈ ಭಾರತದ ಅಮರ್ತ್ಯ ಸೇನ್ ಅವರೊಂದಿಗೆ ಸೇರಿ 1990ರಲ್ಲಿ HDI ಕಲ್ಪನೆಯನ್ನು ರೂಪಿಸಿದರು. ಮಿಶ್ರ ಆರ್ಥಿಕತೆ ಅಥವಾ ಮಿಕ್ಸ್ಡ್ ಎಕನಾಮಿ ಅಂದರೆ ಏನು? ಸೊ ಇದು ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಎರಡರ ಒಂದು ಸಹ ಅಸ್ತಿತ್ವ, ಇವೆರಡೂ ಇರ್ತಾವೆ. ಇದು ಮಿಕ್ಸ್ಡ್ ಎಕನಾಮಿ. ಅದು ನಮ್ಮ ಇಂಡಿಯಾ ಒಂದು ಬೆಸ್ಟ್ ಎಕ್ಸಾಂಪಲ್. ಭಾರತದ ಹಸಿರು ಕ್ರಾಂತಿ ಇವು ಮುಖ್ಯವಾಗಿ ಯಾವ ಬೆಳೆಗಳ ಉತ್ಪಾದನೆಗೆ ಒತ್ತು ನೀಡಿತು? ಗೋಧಿ ಮತ್ತು ಭತ್ತ. 1960ರ ದಶಕದಲ್ಲಿ ಹೆಚ್ಚು ಇಳುವರಿ ನೀಡುವ ತಳಿಗಳ ಮೂಲಕ ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿ ಸಾಧಿಸಲಾಯಿತು. ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಮುಖ್ಯ ಉದ್ದೇಶವನ್ನು SC ST ಮತ್ತು ಮಹಿಳಾ ಉದ್ಯಮಿಗಳಿಗೆ ಸಾಲ ಸೌಲಭ್ಯ. ಓಕೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಅಂದರೆ ವರ್ಲ್ಡ್ ಬ್ಯಾಂಕ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ? ನಿನ್ನೆ ತಾನೇ ಒಂದು ಕ್ವಶನ್ ಪೇಪರ್ ಬಿಡಿಸಿದ್ದೇನೆ, ಅದರಲ್ಲಿ ಹೇಳಿದ್ದೆ ನಾನು. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಮತ್ತು ವರ್ಲ್ಡ್ ಬ್ಯಾಂಕ್ WB
ಈ ಎರಡೂದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC ಕಂಡುಬರ್ತದೆ. ನೆಕ್ಸ್ಟ್ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇದರ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ಫಿಲಿಪೈನ್ಸ್ ರಾಜಧಾನಿ ಮನಿಲಾ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಗೋಲ್ ಗುಂಬಜ್ ಇದೆ? ಸೊ ಇದು ಸೋ ಸಿಂಪಲ್ ಕ್ವಶನ್. ವಿಜಯಪುರ. ಬಟ್ ಇದನ್ನು ಒಂದು ನಿರ್ಮಿಸಿದ ದೊರೆ ಯಾರು? ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾ. ಯಾ ಆದಿಲ್ ಶಾ ಅನ್ನೋದು ನೆನಪಿರಲಿ. ಆದಿಲ್ ಶಾ ಅಂದರೆ ಆದಿಲ್ ಶಾಗಳು ಬಹಳ ಇದ್ದಾರೆ. ಇಬ್ರಾಹಿಂ ಆದಿಲ್ ಶಾ, ಅಲಿ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ. ನೆಕ್ಸ್ಟ್, ಬಾದಾಮಿ ಗುಹಾ ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು? ಬಾದಾಮಿ ಚಾಲುಕ್ಯರು. ಚಾಲುಕ್ಯ ರಾಜರ ಕಾಲದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಸುಂದರ ಈ ಗುಹಾಲಯ ಅಥವಾ ಒಂದು ಗುಹಾ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ವಿಶ್ವದ ಅತ್ಯಂತ ಸಾಗರ ತಗ್ಗು ಅಥವಾ ಟ್ರೆಂಚ್ ಯಾವುದು? ಅದು ಯಾವುದಪ್ಪ? ಮರಿಯಾನಾ ಟ್ರೆಂಚ್. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವಂಥ ಮರಿಯಾನಾ ಕಂದಕ ಅಥವಾ ಚಾಲೆಂಜರ್ ಡೀಪ್ ಅಂತ ಅಂತೀವಿ. ಇದು ಅತ್ಯಂತ ಆಳವಾದ ಭಾಗವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಸ್ತುತ ಮಹಾನಿರ್ದೇಶಕರು ಯಾರು? ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಧನಾಮ್ ಗ್ಯಾಬ್ರಿಯಸಸ್. ಇವರು WHO ಡೈರೆಕ್ಟರ್ ಜನರಲ್ ಅದಾರ. ನವದೆಹಲಿಯಲ್ಲಿರುವ ಶಾಂತಿವನ ಯಾರ ಸಮಾಧಿ ಸ್ಥಳವಾಗಿದೆ? ಇದು ಜವಾಹರ್ಲಾಲ್ ನೆಹರು. ಬುಲ್ ಮತ್ತು ಬೇರ್ ಶಬ್ದಗಳು ಯಾವುದಕ್ಕೆ ಸಂಬಂಧಿಸಿವೆ? ಇದು ಷೇರು ಮಾರುಕಟ್ಟೆ. ಅಂದರೆ ಇಲ್ಲಿ ಷೇರುಗಳ ಒಂದು ಬೆಲೆಗಳ ಒಂದು ಏರಿಳಿತವನ್ನು ಪ್ರತಿನಿಧಿಸಲು ಬುಲ್ ಅಂದರೆ ಏನಪ್ಪ? ಗೂಳಿ. ಅದು ಏರಿಕೆ ಅನ್ನಂಗೆ ಬುಲ್. ಓಕೆ. ಆಮೇಲೆ ಬಿಯರ್ ಅಂದರೆ ಕರಡಿ. ಅದು ಇಳಿಕೆ ಶಬ್ದಗಳನ್ನು ತಿಳಿಸ್ತದೆ, ಅಂದರೆ ಇಳಿಕೆ ಅಂತ ಹೇಳಾಗತ್ತೆ. ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಫ್ಲಡ್ ಇದು ಹಾಲಿನ ಉತ್ಪಾದನೆ. ಕ್ಷೀರಕ್ರಾಂತಿ, ಇದರ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್. ಭಾರತದ ಯಾವ ರಾಜ್ಯವು ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ? ಇದು ಗುಜರಾತ್. ಆ್ಯಸ್ ಪರ್ ದ ಹೊಸದಾಗಿ ಮುಂಚೆ 1600 ಕಿಲೋಮೀಟರ್ ಇತ್ತು. ಓಕೆ, 1600 ಕಿಲೋಮೀಟರ್ ಇತ್ತು. ಸೊ ಈಗ ಸದ್ಯಕ್ಕೆ ಆ್ಯಸ್ ಪರ್ 2026 ಒಂದು ಲೇಟೆಸ್ಟ್ ಒಂದು ಇದು ಮಾಡಿದ್ದಾರೆ. ಏನಪ್ಪ? GPS ಮತ್ತು GIS ಮುಖಾಂತರ, ಲೇಟೆಸ್ಟ್ ಟೆಕ್ನಾಲಜಿ ಮುಖಾಂತರ ಮತ್ತೆ ಒಂದು ಹೊಸದಾದ ಒಂದು ಕರಾವಳಿ ತೀರವನ್ನು ಕರೆಕ್ಟಾಗಿ ಏನಪ್ಪ ಮ್ಯಾಪ್ ಮಾಡಿದ್ದಾರೆ. ಸೊ ಅದು ಎಷ್ಟಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಭಾರತ ಸಂವಿಧಾನದ ಯಾವ ವಿಧಿಯಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗುತ್ತದೆ? ಈಗಾಗಲೇ ಹೇಳಿದ್ದೀನಿ, ರಿಪೀಟೆಡ್ ಕ್ವೆಶನ್. ರಾಷ್ಟ್ರಪತಿ ಆಡಳಿತ 356. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಲು ಇರಬೇಕಾದ ಅರ್ಹತೆಯೇನು? ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರು ಅಧ್ಯಕ್ಷರಾಗ್ಬೋದು. ಕೇಂದ್ರ ತನಿಖಾ ದಳ ದಟ್ ಈಸ್ CBI ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಇದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ.
ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಯಾವುದು? ನನ್ ಅದರ್ ದ್ಯಾನ್ ಶ್ರೀರಾಮಾಯಣ ದರ್ಶನಂ, ಕುವೆಂಪು ಅವ್ರದ್ದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ IP ಇದರ ವಿಸ್ತೃತ ರೂಪವೇನು? IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, ಸೊ ಇವಿಷ್ಟು ಒಂದು ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳಾಗಿದ್ದವು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಈಗ ಆಲ್ಮೋಸ್ಟ್ ಆಲ್ ಮೋರ್ ದ್ಯಾನ್ 100 ಕ್ವಶನ್ ಪೇಪರ್ಸ್ ನಾನು ಸಾಲ್ವ್ ಮಾಡಿದ್ದೀನಿ, ವಿಡಿಯೋಸ್ಗಳದಾವ. ಸೊ VAO ಪ್ಲೇಲಿಸ್ಟ್ಗೆ ಹೋಗಿ ನೋಡಿ, ಇಲ್ಲ ಅಂದರೆ ಬೇಕಿದ್ದರೆ ಲ್ಯಾಂಡ್ ಸರ್ವೇರ್ ಯಾರು ಮಾಡ್ತಾಯಿದ್ರ ಅವರು ಕೂಡ ನೋಡಿ. ಆಮೇಲೆ KPSC ಓಲ್ಡ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಅದ, ಅಲ್ಲಿ ಕೂಡ ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರಿ ಅಷ್ಟು ನಿಮಗೆ ಏನಪ್ಪ ಬೆಸ್ಟ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.